ಅವನು ಆತ್ಮ ಸ್ವರೂಪನಿದ್ದಾನೆ. ಯಾರ ಆತ್ಮದ ಒಳಗೂ ಹೋಗಿ ಕೆಲಸ ಮಾಡಬಾರವನ ದೇವ್ರು. ನಿಮ್ಗೆ ಗೊತ್ತಿಲ್ಲ, ಒಬ್ಬ ಮೂರ್ಖನಿಗೂ ಕೆಲಸ ಮಾಡ್ಲಕ್ ಹಸ್ತಾನ ದೇವ್ರು, ಒಬ್ಬ ದಲಿಂದ್ರನಿಗೂ ಕೆಲಸ ಮಾಡ್ಲಕ್ ಹಸ್ತಾನ, ಒಬ್ಬ ರೋಡಿ ಹಣ ಅಂದ್ರೆ ಅವನಿಗಿಂದ ಕೆಲಸ ತಪ್ತಾನ, ಒಬ್ಬ ಫಾಲ್ತು ಹಣ ಅಂದ್ರೆ ಅವನಿಂದ ಕೆಲಸ ತಪ್ತಾನ. ಯಾವಾಗ ತಗೋತಾನ? ಸಮಯ ಅವನು ಬಂದಂದ್ರೆ ಯಾರಿಗೂ ಬಿಡಲ್ಲ. ಪಾಪಿ ನೀಚಿ ಗೀಚಿ ಅಂತ ಏನು ಲೆಕ್ಕ ಹಾಕಲ್ಲ. ಅವ್ರನ್ನ ತರ್ತಾನೆ, ಆರಿಸ್ತಾನೆ, ಕೆಲಸ ಮಾಡಿಸ್ಕೊತಾನೆ, ಅವ್ರನ್ನ ತಿಳಿಸ್ತಾನೆ. ತಿಳ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ರಿಟರ್ನ್ ಹೋಗಲ್ಲ. ಅಲ್ಲಿಗೆ ದೇವ್ರು ಹೇಳ್ತಾನೆ, ತಿಳಿಸ್ತಾನೆ 1 ಸಲ 2 ಸಲ 3 ಸಲ. ಅವನ್ನ ಶುದ್ಧ ಮಾಡ್ಬೇಕಂತಾನೆ. ಶುದ್ಧ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ತಾನೆ, ಹೋಗಿ ನೀನ್ ಇಲ್ಲಿಂದ. ನಾನು ಹೇಳ್ತಾ ಇದ್ದೇನೆ, ದೇವರ ಉದ್ದೇಶನೇ ಇದೆ. ಅದು ಭೂಮಿಗೆ ಬಂದಾಗ ಒಬ್ಬ ಮನುಷ್ಯನನ್ನ ತಿಳಿಸ್ಬೇಕು, ಕ್ರಮಬದ್ಧವಾಗಿ ನಡೆಸಬೇಕು. ಅವ್ನು ಕರೆಕ್ಟ್ ನಡೆದ್ರೆ ದೇವರ ರಾಜ್ಯಕ್ಕೆ, ಅವ್ನು ಕರೆಕ್ಟ್ ನಡಲಿಲ್ಲ ಅಂದ್ರೆ ಸೈತಾನನ ರಾಜ್ಯಕ್ಕೆ. ದೇವರ ವಾಕ್ಯ ಮುತ್ತಿನಂತೆ ಇದೆ, ಡೈಮಂಡ್ ಇದೆ. ಆ ವಾಕ್ಯ ದೇವರು ಅದೇ ಹೇಳ್ತಾನೆ, ಯಾರು ಕೇಳ್ತಾರೋ ಅವ್ರ ಎದುರುಗಡೆ ಹಾಕು ಈ ಡೈಮಂಡ್. ಹಂದಿಗಳದ್ರ ಮಧ್ಯದ ಚೆಲ್ಲಬೇಡ. ದೇವರು ಅದನ್ನೇ ಹೇಳ್ತಾದ್ರೆ, ಚೆಲ್ಲು ಎಲ್ಲರ ಎದುರುಗಡೆ. ಆದ್ರೆ ಅದನ್ನ ಯಾರು ತಿಂತಾರೋ ಅವರೇ ತಿಂದಿ ಆನಂದಗೊಳ್ತಾರೆ. ಅದಕ್ಕೆ ಯಾರು ಮುಸಿ ನೋಡಿ ಬಿಟ್ಟು ಹೋಗ್ತಾರೋ ಅವ್ರು ಅದೇ ನತದೃಷ್ಟವಾಗಿರ್ತಾರ. ಹಲ್ಲೆಲೂಯಾ. ಎಂಗಳ ಮೇಲೆ ತೋಣ ಕುಂತಿರೋ ಸ್ಥಳದಲ್ಲಿ ಈ ವಾಕ್ಯ ನಿಮ್ಮ ಆತ್ಮಿಕ ಲೈಫಿನಲ್ಲಿ ಚೇಂಜ್ ಮಾಡಲಿ.